ಕ್ಯಾಂಡಿಡೇಟ್ ಯಾರು ನಿಂತಿದ್ದಾರೆ, ನಮ್ಮ ಮುಸ್ಲಿಂ ಕ್ಯಾಂಡಿಡೇಟು ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಯಾರು ನಿಂತಿದ್ದಾರೆ, ನಾವು ಅವ್ರಿಗೆ ಗೆಲ್ಲಿಸಬೇಕು. उनको रफत पड़ता है गलीस खा को पाक खाओ हक्का खाओ का तो उनको हजम भी होता भी नहीं है. मैं नहीं बोलते कांग्रेस बीजेपी एसडीपीआई, तुम्हारे पास सही गलत का चुनाव है, तुम्हें है ना किससे डालते उनको डालो, हमें तो एसडीपीआई कुछ डालते कहीं का, तो हमारे लिए हमेशा खड़ी सोच एसडीपीआई. ಇಲ್ಲಿ ಸಮರ್ಥ ಶಾಮ್ನವ್ರು ಗೆಲ್ಲಬೇಕು. SDP ಇಲ್ಲೇನು ಹೆಸರೇ ಇಲ್ಲ ಅದು. उनकी लाइफ लाइन का अल्लाह जब कहा उन्हें किधर क्या काटना कैसा फिरौनी छरयानी. ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಒಂದು ಕಡೆ ಅನುಕಂಪ, ಇನ್ನೊಂದು ಕಡೆ ಅಲ್ಪಸಂಖ್ಯಾತ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿರೋದ್ರಿಂದ ಅವರ ಮೊಮ್ಮಗ ಸಮರ್ಥ ಶಾಮನೂರು ಅವರು ಅನುಕಂಪದ ಆಧಾರದ ಮೇಲೆ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸುಮಾರು 40 ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ್ರು, ಈ ಬಾರಿ ನಮಗೆ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ನಾವು ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಯಾವ ಕುಟುಂಬದ ಪಾಳೆಪಟ್ಟು ಅಂತ ಅನ್ಸ್ಕೊಂಡಿತ್ತೋ ಆ ಕುಟುಂಬದ ಪ್ರತಿಷ್ಠೆಗೆ ನಾವು ಈ ಬಾರಿ ಕೊಡ್ಲಿ ಪೆಟ್ಟನ್ನು ಕೊಟ್ಟೇ ಕೊಡ್ತೀವಿ ಅಂತ ಇಲ್ಲಿನ ಮುಸ್ಲಿಂ ಸಮುದಾಯ ಈ ಚುನಾವಣೆಯನ್ನು ಎದುರಿಸ್ತಾ ಇದೆ. ಒಂದು ಲೆಕ್ಕದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕಾಂಗ್ರೆಸ್ ವರ್ಸಸ್ BJP ಚುನಾವಣೆ ಅಲ್ಲ, ಇದು ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅಂತ ಈ ಚುನಾವಣೆ ಬಿಂಬಿಸಲಾಗ್ತಾ ಇದೆ. ಹೀಗಾಗಿ ನಾವು ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ, ಜನರು ಈ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಸಮರ್ಥ ಶಾಮ್ನವ್ರು ಗೆಲ್ಲಬೇಕು. ಯಾಕಂದ್ರೆ ಈಗ ಹೊಸ ಮುಖ ಬಂದರೆ ಅವ್ರ ಆಫೀಸ್ಗಳು ಕಚೇರಿಗಳೆಲ್ಲ ಹುಡುಕಾದ್ರಾಗ 1.5 ವರ್ಷ 2 ವರ್ಷ ಆಗಿಬಿಡುತ್ತೆ, ಏನು ಕೆಲಸ ಆಗಲ್ಲ, ಅಭಿವೃದ್ಧಿ ಶೂನ್ಯ. ಈಗ ಸಮರ್ಥಕ್ಕೆ ಕೊಟ್ಟರೆ ಅವ್ರ ತಾಯಿನೂ MP, ಅವ್ರ ತಂದೆನೂ ಮಿನಿಸ್ಟ್ರು, ಎಲ್ಲ ಕಚೇರಿಗಳು ಗೊತ್ತು, ವಿಧಾನಸೌಧದಲ್ಲಿ ಯಾವ ಆಫೀಸ್ ಎಲ್ಲಿ ಬರುತ್ತಂತ ಗೊತ್ತು, ಅನುದಾನ ಹೆಂಗೆ ತರ್ಬೇಕಂತ ಗೊತ್ತು. ಹಂಗಾಗಿ ಅವ್ರಿಗೆ ಕೊಟ್ಟರೆ ಇದೆಲ್ಲ ಊರ ಅಭಿವೃದ್ಧಿ ಆಗುತ್ತೆ. ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾಗಿರೋದ್ರಿಂದ ಅವರಿಗೆ ಅನುಕಂಪದ ಆಧಾರದ ಮೇಲೆ ಅವ್ರ ಮನೆಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರ ಮಾಡಿರೋದ್ರಿಂದ ಅವ್ರಿಗೆ ಕೊಡ್ತಾ ಇರೋದು. ಮಲ್ಲಿಕಾರ್ಜುನರವರು ಅವರು ಅನುಭವವುಳ್ಳ ಸಚಿವರು, ಅವ್ರು ಎಲ್ಲಿಂದ ಏನು ತರಬೇಕಂತ ಅನುದಾನ ತರ್ತಾರೆ. SDP ಇಲ್ಲೇನು ಹೆಸರೇ ಇಲ್ಲ ಅದು. ಯಾಕಂದರೆ ಅವರು ಈ ಊರಿನವರು ಅಲ್ಲ, ಸ್ಥಳೀಯರಲ್ಲ, ಹೊರಗಡೆಯಿಂದ ಬಂದಿದ್ದಾರೆ. तुम्हें सही गलत को पहचानते हुए किसे वोट करना उससे करो, हमें नहीं बोलते कांग्रेस बीजेपी एसडीपीआई, तुम्हारे पास सही गलत का चुनाव है, तुम्हें है ना किससे डालते उनको डालो, हमें तो एसडीपीआई कुछ डालते कहीं का, तो हमारे लिए हमेशा खड़ी सोच एसडीपीआई, हमें डालने का एसडीपीआई को. ये कांग्रेस को भी डर है और ये बीजेपी को भी डर है, कहीं का दोनों हमारे पावर को जान को है. एसडीपीआई क्या कतो, तो मैं आवाम से यही गुजारिश करूंगी कि उन्होंने ना एसडीपीआई को जिता के आने वाले दिनों को बेहतर करें. कहीं का तो ये सिर्फ दावणगेरे की प्रॉब्लम नहीं है, ये पूरे हिंदुस्तान की प्रॉब्लम है. पूरे मिलने को एक साइड होगा, कौन हक के बारे में खड़ा है, हमारे प्रॉब्लम क्या है क्या नहीं कर रहा, उसके वास्ते हमें एक मौका देना, हमें दिया एसडीपीआई को एक मौका. ಕ್ಯಾಂಡಿಡೇಟ್ ಯಾರು ನಿಂತಿದ್ದಾರೆ, ನಮ್ಮ ಮುಸ್ಲಿಂ ಕ್ಯಾಂಡಿಡೇಟು ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಯಾರು ನಿಂತಿದ್ದಾರೆ, ನಾವು ಅವ್ರಿಗೆ ಗೆಲ್ಲಿಸಬೇಕು. ಹೌದಿಲ್ಲ, SDPIಗೆ ನಾವು ಈಗ ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಸರ್, SDPI ಅವ್ರಿಗೆ ಕೊಡೋದು. ನಾವು ನಮ್ಮ ಓಟು ಈ ಬಾರಿ SDPIಗೆ ಕೊಡೋದು. SDPI ಮತ್ತು 4 ನಂಬರು ಕುಕ್ಕರ್, ಸ್ಪೆಷಲ್ ಕುಕ್ಕರ್ ಸರ್, ಅವ್ರಿಗೇನೆ ಇದು ಹೊಟ್ಟದು ನೋಡ್ರಿ ಸರ್. उनको रफत पड़ता है गलीस खा को पाक खाओ हक्का खाओ का तो उनको हजम भी होता भी नहीं है. उनकी लाइफ लाइन का अल्लाह जब कहा उन्हें किधर क्या काटना कैसा फिरौनी छरयानी. ಇಲ್ಲಿಂದ ಜನರದ್ದು ಇಲ್ಲಿಂದು ಇದು ಇದ್ದಾರಲ್ಲ ಶಾಮನೂರು ಶಿವಶಂಕರಪ್ಪ ಅವರು, ಅವ್ರ ಮನೆ ಅವ್ರು ಇದ್ದಾರಲ್ಲ, ಅವ್ರು ಯಾರಿಗೂ ಟಿಕೆಟ್ ಬಿಡಲಿಕ್ಕೆ ಇದು ಇಲ್ಲ. ಮೊದಲೇ ಅವ್ರ ತಾತ, ಆಮೇಲೆ ಮಗ, ಈಗ ಮೊಮ್ಮಗ, ಇದು 3 ತಲೆಯಿಂದಾನು ಇಲ್ಲಿಂದ ಮತ್ತೆ ಅವ್ರು MP, ಅವರು ಸೊಸೆ, ಹೌದಾ, ಎಲ್ಲರೂ ಅವ್ರವರೇ ಇದು ಮಾಡ್ಕೊಂಡು ಬಿಟ್ರೆ, ರಾಜಕೀಯದಲ್ಲಿ ಅವರೇ ಇದ್ದರೆ ನಮ್ಮ ಅಲ್ಪಸಂಖ್ಯಾತರಿಗೂ ಕೂಡ ಸ್ವಲ್ಪ ಒಂದಾದರೂ ಟಿಕೆಟ್ ಕೊಡಬೇಕಾ? ಅದು ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು ಸರ್, ಮತ್ತು ಅವ್ರು ಏನು ಇದು ಮಾಡಿಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಸರ್ ಇಲ್ಲಿ ಕಾಂಗ್ರೆಸ್ ಏನಂತ ಹೇಳಿದರೆ ಒಂಥರ ಅವ್ರದ್ದೇ ಒಂದು ರಾಜಕೀಯ, ಹೌದಾ, ಆ ಥರ ಎಲ್ಲ ನಡೆಯಲ್ಲ ಸರ್. ಈಗ ಎಲ್ಲರೂ ನಾವು ಮುಸ್ಲಿಮ್ಸ್ ಎಲ್ಲ ಒಂದಾಗಿದ್ದೀವಿ. ಈಗೇನಂದರೆ ನಮಗೆ
ಒಂದು ಯಾರು ನಮ್ಮ ಕ್ಯಾಂಡಿಡೇಟ್ ಅಂತ ಎಲ್ಲಿ ಯಾರು ನಿಂತ್ಕೊಂತಾರೆ ನಾವು ಇನ್ಶಾಲ್ಲ ಅವ್ರಿಗೇ ಸಪೋರ್ಟ್ ಮಾಡ್ತೀವಿ ಮತ್ತು ಅವ್ರಿಗೇ ಒಂದು ಓಟ್ ಕೊಡ್ತೀವಿ ಅಂತ ನಾನು ಇನ್ನೊಂದು ಅಪೀಲ್ ಮಾಡಬೇಕು ಅಂತ ಇದು ಮಾಡ್ತೀನಿ ಸರ್. ಎಲ್ರಿಗೂ ಹೇಳ್ತೀನಿ 2,000 ರೂಪಾಯಿ ಇದು ರಾತ್ರಿ ಬಂದು 2,000 ರೂಪಾಯಿ ಕೊಡ್ತಾರೆ, ನಾವು ಅವರಿಗೆ ಓಟ್ ಹಾಕೋಣ. 2,000 ರೂಪಾಯಿ ಎಷ್ಟು ಸಹ ತಿಂತೀರಾ ಸರ್? ಹೌದಾ ಸರ್ ಆ್ಯಕ್ಚುಲಿ ಬೆಳಗ್ಗೆ ಆದ್ರೆ ಬೆಳಗ್ಗೆ ಅವರು ಆಯ್ತಲ್ಲ ತಿಂಡಿಗೆ ಟೀಗೆ ಎಲ್ಲ ಆಯ್ತಲ್ಲ ಇದು ಹೋಗ್ಬಿಡುತ್ತೆ ಸರ್. ಅದು 2,000 ರೂಪಾಯಿ ಏನು ಮಾಯನೇ ಇಲ್ಲ, 2,000 ರೂಪಾಯಿ ಬೇಕಾ? ಏನೂ ಇಲ್ಲ ಸರ್. ನಮಗೆ ಓಟ್ ಬೇಕು, ಮುಂದಿನಿಂದ ಎಲ್ಲ ಸೌಲಭ್ಯ ನಮಗೆ ಬೇಕು ಸರ್. ಅದಕ್ಕೆ ಆಗಿ ನಾನು ಹೇಳ್ತೀನಿ, ಎಲ್ಲರೂ ಈಗ ನಾವು ನಿದ್ದೆಯಲ್ಲಿ ಮಕ್ಕಂದರು ಎಲ್ಲರೂ ಎದ್ದೇಳಬೇಕು. ಹೌದಾ, ಅಭಿನಯಿತು ಕಭಿನಯ ಅಂತ ನಾವು ಎದ್ದಾಡಬೇಕು ಅಷ್ಟೇ ಈಗ ಇರೋದು. ಅದೊಂದು ಆವಾಜ್ ಐತಲ್ಲ ಎಲ್ಲರಿಗೂ ಕೇಳಂಗೆ ನಾವು ಹೇಳಬೇಕು ಅಂತ ಅದೇ ಒಂದು ಇದು ಮಾಡ್ತೀವಿ ಸರ್. ಅದೇನು ಯೋಚನೆ ಇಲ್ಲ. 2,000 ರೂಪಾಯಿ ಬಂದ ತಕ್ಷಣ ನಾವು ಅವರಿಗೆ ಓಟ್ ಹಾಕ್ತೀವಿ ಅಂದರೆ ನಮ್ಮಂಥ ಬುದ್ಧಿ ಗೆಟ್ಟದವರು ಯಾರೂ ಇಲ್ಲ ಸರ್. ಇದೇ ಮಾಡ್ಕೊಂಡು ಬಂದಿರೋದು, ಈಗಲೂ ಇದೇ ಮಾಡ್ತೀವಿ ಅಂದರೆ ಮುಂದೆ ನಮಗೆ ಬರೋಷ್ಟು ಕಷ್ಟ ನಾವು ಕಣ್ಣಲ್ಲಿ ನೋಡ್ತಾ ಇರಬೇಕಷ್ಟೇ. अस्सलामुअलैकुम, मेरा नाम मोहम्मद फारूक। ये SSM नगर शिवानगर का है, पूरा कांग्रेस बेल्ट। अब कांग्रेस कुछ 100% होना। यहाँ हमें पानी की तरसते थे। शिवानगर SSM नगर पीने पानी 10 रुपये कड़पान, 15 रुपये कड़पान। गड्ढा में पानी ले को पिए में नदबाजिक तालाब को जाना था पानी को। वैसा नहीं कुंजड़ केरी कर को कुंजड़ तालाब से पानी की सहूलत कर को दिए। बाद 15,000 घर क्वार्टर था गरीबों को, 5,000 को, 2,000 को, डीडा मदाले को 15,000 घर दिए। वो तारीख से मैं कांग्रेस को फ्रंट काम कर लिया गा रही है। और भई इलेक्शन में भी उनके घर को जाना टिकट। अब हमारे आदमी दिए नहीं कर बोले तो हमारे आदमी दिए नहीं कर, हमना खूब दर्द है, हमना क्या दर्द नहीं करना में। हमारे आदमी भी क्या करना कर बोले तो MLA कैंडिडेट ठहरने वाला 5 साल तकलीफ पड़ना गाँव में। अच्छे बुरे को कौन बीमार है, कौन परेशानी में, अच्छे बुरे को 5 साल फिर को गली मोहल्ले में फिर को वर्क कर को ये क्या करे तो उन्हें आगे चल को MLA कैंडिडेट को आई जाता टिकट मिलती है। ನಾವು ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆಗಿದ್ದಾರೆ, ಅದಕ್ಕೋಸ್ಕರ ಬೈ ಎಲೆಕ್ಷನ್ ಬಂದಿದೆ. ನಾವು ಬೈ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ನಾವು ಈ ಸರಿ ನಾವೆಲ್ಲರೂ ಸನ್ಮಾನ್ಯ ಶ್ರೀ ಶಾಮನೂರು ಸಮರ್ಥ ಅವರು ಅವ್ರಿಗೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ ಓಟಿಂಗ್. ನಾವು ಕಾಂಗ್ರೆಸ್ ಪಕ್ಷದವರು, ಹಂಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಉತ್ತರದಲ್ಲಿ ಎಲ್ಲರೂ AC ರೂಮಲ್ಲಿ ಮಕ್ಕಳು ಹಿಡಿತಾ ಇದ್ದರೆ, ಇಲ್ಲಿ ಹಂದಿ ನಾಯಿಗಳ ನಡುವೆ ಮಕ್ಕಳು ಹಿಡಿತಾ ಇರುವಂಥ ಪರಿಸ್ಥಿತಿ. ಯಾಕೆ ಹಿಂಗೆ ಅಂತಂದರೆ, ದಾವಣಗೆರೆಯ ದಕ್ಷಿಣದಲ್ಲಿ ಯಾವುದೇ ರೀತಿಯಾದಂತಹ ಆಸ್ಪತ್ರೆಯ ಸೌಲಭ್ಯಗಳಿಲ್ಲ. ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಇವೆ ಇಲ್ಲಿ. ಅದ್ರ ಜೊತೆಗೆ ಏನು ಅಂತಂದರೆ, ಲಾಸ್ಟ್ ಟೈಮು ನಾಯಿ ಕಚ್ಚಿತ್ತು, ಒಂದು 4 ವರ್ಷದ ಮಗು ತೀರ್ಕೊಳ್ಳುತ್ತೆ. ಆ ಟೈಮಲ್ಲಿ ಒಂದು ಮಗುಗೆ ಕಚ್ಚಿರೋವಂಥದ್ದಲ್ಲ, ಲಾಸ್ಟ್ ಇಯರ್ ಇಲ್ಲಿ ನೀವು ಇದು ಮಾಡಿದ್ರಿ ಅಂತಂದರೆ ನ್ಯೂಸ್ ರಿಪೋರ್ಟ್ ಪ್ರಕಾರನೇ 700 ಜನಗಳಿಗೆ ನಾಯಿಗಳು ಕಚ್ಚಿವೆ. ಆವಾಗ ಆ ಒಂದು ಮಗುವಿನ 4 ವರ್ಷದ ಮಗುವಿನ ಡೆತ್ ಆಗ್ತದೆ. BJPಯ ಗುಮ್ಮ ತೋರಿಸಿ ಇಷ್ಟು ವರ್ಷ ಆಡಳಿತ ಮಾಡಿದವರು ಏನೂ ಒಂದು ಉದ್ಧಾರ ಮಾಡುವಂಥ ಕೆಲಸ ಇದುವರೆಗೂ ಮಾಡಿಲ್ಲ. ಇನ್ನು ಎಷ್ಟು ವರ್ಷ BJP ಹೆಸರು ಹೇಳಿ ಅಲ್ಪಸಂಖ್ಯಾತರನ್ನು ಬುದ್ಧಿಗಳನ್ನಾಗಿ ಮಾಡ್ತಾ ಹೋಗ್ತಾರೆ ಇವರು. ಇವಾಗ ನನ್ನ ಒಂದು ನೋಟದಲ್ಲಿರುವಂತಹ ಇಬ್ಬರು ಕ್ಯಾಂಡಿಡೇಟ್ ಬಂದುಬಿಟ್ಟು ತುಂಬ ಸ್ಟ್ರಾಂಗ್ ಅನ್ನಿಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಬಂದುಬಿಟ್ಟು ಆದಿಲ್ ಪಾಷಾ ಅಂದ್ಬಿಟ್ಟು, ಇನ್ನೊಬ್ಬರು ಬಂದುಬಿಟ್ಟು ಅಫ್ಸರ್ ಕೊಡ್ಲಿಪೇಟೆ ಅಂದ್ಬಿಟ್ಟು. ಈ ಆದಿಲ್ ಪಾಷಾ ಬಂದುಬಿಟ್ಟು ಲೋಕಲ್ ಜನ ಇವರು. ಅಫ್ಸರ್ ಕೊಡ್ಲಿಪೇಟೆ ಬಂದುಬಿಟ್ಟು ಅವರು ತುಂಬ ಒಂದು ಕಾಳಜಿ ಇರುವಂತಹ ವ್ಯಕ್ತಿ, ತುಂಬ ಕೆಲಸಗಳನ್ನು ಆಲ್ರೆಡಿ ಮಾಡಿದ್ದಾರೆ ಅವರು. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರು ಹೇಳ್ತಾ ಇರುವ ಮಾತು ಇದೇ. ಏಪ್ರಿಲ್ 9ನೇ ತಾರೀಕು ಇಲ್ಲಿ ಉಪಚುನಾವಣೆ ನಡೀತಾ ಇದೆ. ಒಟ್ಟು 25 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ ಬರೋಬ್ಬರಿ 14 ಜನ ಮುಸ್ಲಿಮರು ಕಣದಲ್ಲಿದ್ದಾರೆ. ಹೀಗಾಗಿ ಈ ಚುನಾವಣೆ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅಂತ ಬಿಂಬಿಸ್ಕೊಳ್ತಾ ಇದೆ. ನೋಡೋಣ, ಏಪ್ರಿಲ್ 9ನೇ ತಾರೀಕು ಮತದಾನ ನಡೀತದೆ. ಅವತ್ತು ಯಾರ ಪರವಾಗಿ ಜನರು ತೀರ್ಪನ್ನು ಕೊಡ್ತಾರೆ. ಈ ಬಾರಿ ಮತ್ತೆ ಶಾಮನೂರು ಕುಟುಂಬ ಮೇಲಾಗುತ್ತಾ ಅಥವಾ ಮುಸ್ಲಿಮರು ತಮ್ಮ ಆತ್ಮ ಸ್ವಾಭಿಮಾನದ ಪ್ರಶ್ನೆಯನ್ನು ಇಲ್ಲಿ ಇಡ್ತಾ ಇದ್ದಾರೆ. ಹೀಗಾಗಿ ಏಪ್ರಿಲ್ 9ನೇ ತಾರೀಕು ಮುಸ್ಲಿಂ ಸಮುದಾಯದ ಆತ್ಮ ಸ್ವಾಭಿಮಾನದ ಪ್ರಶ್ನೆಯನ್ನು ಗೆಲ್ಲುತ್ತಾ ಅಥವಾ ಶಾಮನೂರು ಕುಟುಂಬದ ಪ್ರತಿಷ್ಠೆ ಮತ್ತೆ ಗೆಲ್ಲುತ್ತಾ ಅನ್ನೋದನ್ನು ಕಾದು ನೋಡೋಣ.